ಹಲೋ. ಜನನೀಂ ಶಾರದಾ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ಚ ಯೋ ಶ್ರುತ್ವಾ ಪ್ರಣಮಾಮ್ಯಹಂ ಮುಹುರ್ಮುಹುಃ. ರತ್ನಾಕರಾಂ ದೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜಶ್ರೀ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ರಜೆ ರಜೆ ಗೋಳಿ ಬಜೆ, ಇದು ಮಕ್ಕಳಾಡುವ ಮಾತು. ಹೌದು ಮಿತ್ರರೇ, ಶಾಲೆಯ ಸಿಲೆಬಸ್ನಲ್ಲೇ ಮುಳುಗಿ ಹೋದ ನಮ್ಮ ಮಕ್ಕಳು ಶಾಲೆ ಮುಗಿದು ರಜೆ ಶುರುವಾಗುವಾಗ ಮೊಬೈಲ್, ಟಿ ವಿ ಹಾಗೆ ಅತ್ಯಾಧುನಿಕ ಗ್ಯಾಜೆಟ್ಗಳಲ್ಲೇ ಮುಳುಗಿ ಹೋಗಿರ್ತಾರೆ. ಅಂಥ ಮಕ್ಕಳನ್ನು ಒಂದಿಷ್ಟು ಸಮಯ ಮಕ್ಕಳೊಂದಿಗೆ ಬೆರೆಯುವಂತಹ ರೂಪಕವನ್ನು ಕಲ್ಪಿಸಿಕೊಡುವಂಥದ್ರಲ್ಲಿ ಬೇಸಿಗೆ ಶಿಬಿರಗಳ ಪಾತ್ರ ಅಮೂಲ್ಯವಾದದ್ದು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಶಾಲೆಯಲ್ಲೂ ಕಲಿಸದ ಬದುಕನ್ನು ಕಟ್ಟಿಕೊಳ್ಳುವಂತಹ ಕಲೆಯನ್ನು ಕಲಿಸುವ ನಮ್ಮ ಶಿಬಿರಗಳು ಈಗಿನ ಕಾಲದಲ್ಲಿ ಅತಿ ಅನಿವಾರ್ಯವಾದದ್ದು ಎಂದರೆ ತಪ್ಪಾಗಲಿಕ್ಕಿಲ್ಲ. ವಿವಿಧ ಆಶ್ರಯಗಳಿಂದ ಶುರುವಾದ ನಮ್ಮ ಈ ಸಂಸ್ಥೆ ಯಾವ ರಕ್ತ ಸಂಬಂಧವನ್ನು ಹೊಂದದ ಒಂದಿಷ್ಟು ಮಕ್ಕಳು ಸಂಬಂಧಿಗಳಿಗಿಂತಲೂ ಹೆಚ್ಚಾಗಿ ಒಮ್ಮತದಿಂದ ಬದುಕುವಂತಹ, ಕುಣಿತದಲ್ಲಿ ನಲಿತವನ್ನು ಕಾಣುವಂತಹ, ಕ್ರಿಯಾಶೀಲತೆಯನ್ನು ಹೊಂದುವಂತಹ, ಸಂಗೀತ ಪ್ರಜ್ಞೆ ಆಗಿರ್ಬೋದು ಅಥವಾ ಸ್ಟೇಜ್ ಫಿಯರ್ ಆಗಿರ್ಬೋದು, ಇವೆಲ್ಲವನ್ನು ಹೋಗಲಾಡಿಸಿ ಕುವೆಂಪುರವರ ಕಲ್ಪನೆಯ ಮಕ್ಕಳನ್ನು ವಿಶ್ವ ಮಾನವನನ್ನಾಗಿಸುವಂತಹ ಪರಿಕಲ್ಪನೆಯಲ್ಲಿ ಈಗಿನ ಬೇಸಿಗೆ ಶಿಬಿರಗಳು ಪ್ರಾರಂಭವಾಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹೀಗೆ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡಲಿಕ್ಕೆ ಇಚ್ಛಿಸ್ತೇನೆ. ಮಿತ್ರರೇ, ಇವತ್ತು ನಮ್ಮೊಂದಿಗೆ ಅಭ್ಯಾಗತರಾಗಿ ಶ್ರೀಯುತರು ಆದಂತಹ ಸದಾನಂದ ಬೈಂದೂರು ರಂಗ ನಿರ್ದೇಶಕರು, ಇವರು ಲಾವಣ್ಯ ಸಂಸ್ಥೆ ಬೈಂದೂರು ಇದರ ಸಂಸ್ಥಾಪಕರು ಆಗಿರ್ತಾರೆ. ಇವರನ್ನು ಹಾಗೆ ಶ್ರೀ ಲಂಬೋದರ ಹೆಗಡೆ ನಿಟ್ಟೂರು ಯಕ್ಷಗುರುಗಳು ಹಾಗೂ ನಮ್ಮ ಸಂಸ್ಥೆಯ ಪೋಷಕರು ಆಗಿರ್ತಾರೆ. ಇವರನ್ನು ಹಾಗೂ ಸೀತಾರಾಮ್ ಶೆಟ್ಟಿ ಮಲ್ಯಾಡಿ ಇವರು ನಮ್ಮೆಲ್ಲ ಅಭ್ಯಾಗತರು ಹಾಗೂ ಅತಿಥಿಗಳನ್ನು ವೇದಿಕೆ ಮೇಲೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಸದಾನಂದ ಬೈಂದೂರು ಇವರನ್ನು ಕೂಡ ವೇದಿಕೆಯ ಮೇಲೆ ಸದಾನಂದ ಬೈಂದೂರು ಹಾಗೆ ಉದ್ಘಾಟಕರು ಆದಂತಹ ಸುಜೇಂದ್ರ ಹಾಂದೆ ಇವರನ್ನು ಕೂಡ ವೇದಿಕೆಯ ಮೇಲೆ ಸ್ವಾಗತಿಸ್ತಾ ಇದ್ದೇನೆ. ಈ ನಮ್ಮ ರಂಗ ಶಿಬಿರ ಸಾಕಷ್ಟು ವರ್ಷಗಳಿಂದ ಮಕ್ಕಳನ್ನು ಬೆಸೆಯುವಂತಹ ಕೆಲಸದಲ್ಲಿ ತೊಡಗಿದ್ದು ರೋಹಿತ್ ಎಸ್ ಬೈಕಾಡಿ, ನಾಗೇಶ್ ಕೆದರು ಹೀಗೆ ವಿವಿಧ ರಂಗ ನಿರ್ದೇಶಕರು ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸುವಲ್ಲಿ ಸಹಕಾರಿಯಾಗಿದ್ದಾರೆ. ಉದ್ಘಾಟಕರಲ್ಲಿ ASN ಹೆಬ್ಬಾರ್, ಮಂಡ್ಯ ರಮೇಶ್ ಹಾಗೆ ಡಾಕ್ಟರ್ ಆದರ್ಶ್ ಹೀಗೆ ಹಲವಾರು ವ್ಯಕ್ತಿಗಳು ನಮ್ಮ ಸಂಸ್ಥೆಯನ್ನು ಕಟ್ಟಿ ಬೆಳೆಸುವಲ್ಲಿ ಬಹಳಷ್ಟು ಸಹಾಯವನ್ನು ಮಾಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ವರ್ಷ ನಮ್ಮೊಂದಿಗೆ ಉದ್ಘಾಟಕರ ಸ್ಥಾನದಲ್ಲಿ ಸುಜೇಂದ್ರ ಹಾಂದೆ ಇವರು ಇರುವುದು ನಮ್ಮೆಲ್ಲರಿಗೂ ಬಹಳ ಸಂತೋಷದ ಸುದ್ದಿ. ರವಿ ತಾನು ಜಾರಿ ಈಗ ಧರೆಗೆ ತಂಪನೆಯುವ ಹೊತ್ತಿನಲ್ಲಿ ಈ ಸಂಸ್ಥೆಯ ಇಂದಿನ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಢೋಲಿನ ಧಮನಿಯ ಮೂಲಕ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈಗ ಸ್ವಾಗತ ಭಾಷಣಕ್ಕಾಗಿ ನಮ್ಮ ವಿದ್ಯಾರ್ಥಿ ಪವನ್ ಇವನಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಂತಹ ಸುಜೇಂದ್ರ ಹಂದಿ ಇವರನ್ನು ಸ್ವಾಗತಿಸುತ್ತಾ ಶಿಬಿರದ ವಿದ್ಯಾರ್ಥಿಯಾದಂತಹ ಶ್ರೇಯಸ್ ಅವರು ಇವರಿಗೆ ಶಾಲನ್ನು ಹೊದಿಸಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆಯೇ ರಂಗ ನಿರ್ದೇಶಕರಾದಂತಹ ಸದಾನಂದ ಬೈಂದೂರು ಇವರಿಗೆ ಪರಿಣಿತಾ ವೈದ್ಯ ಅವರು ಶಾಲನ್ನು ಹೊದಿಸಿ ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ.
ಹಾಗೆ ವೆಂಕಟೇಶ್ವರ ಸ್ವೀಟ್ಸ್ ಕುಂದಾಪುರ ಇದರ ಮಾಲೀಕರಾದಂತಹ ಶ್ರೀಧರ್ PN ಅವರನ್ನು ಸ್ವಾಗತಿಸುತ್ತಾ ಯಕ್ಷಗುರುಗಳಾದಂತಹ ಲಂಬೋದರ ಹೆಗಡೆ ಇವರಿಗೆ ಹರ್ಷಿತಾ ಅಮೀನ್ ಅವರು ಶಾಲನ್ನು ಹೊದಿಸಿ ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆಯೇ ಯಶಸ್ವಿ ಕಲಾವೃಂದದ ಅಧ್ಯಕ್ಷರಾದಂತಹ ಸೀತಾರಾಮ್ ಶೆಟ್ಟಿ ಮಲ್ಯಾಡಿ ಇವರಿಗೆ ಶಾಲನ್ನು ಹೊದಿಸಿ ಗೌರವಿಸಬೇಕೆಂದು ನಕ್ಷತ್ರನಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆಯೇ ಇಂದು ಕಾರ್ಯಕ್ರಮಕ್ಕೆ ಬಂದಂತಹ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇದೀಗ ಶಿಬಿರ ಗೀತೆಗಾಗಿ ಶಿಬಿರದ ವಿದ್ಯಾರ್ಥಿಗಳು ಬರಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಶಿಬಿರ ಗೀತೆಯನ್ನು ಹಾಡಿದ ಶಿಬಿರದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಡೋಲನ್ನು ಬಾರಿಸುವುದರ ಮೂಲಕ ಉದ್ಘಾಟಿಸಬೇಕಾಗಿ ಶ್ರೀಯುತರು ಆದಂತಹ ಸುಜೇಂದ್ರ ಹಾಂದೆ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಹಾಗೂ ಅವರನ್ನು ಅತಿಥಿಗಳು ಸೇರಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಇದೀಗ ಉದ್ಘಾಟಕರ ಮಾತುಗಳಿಗಾಗಿ ವೇದಿಕೆ. ಎಲ್ಲರಿಗೂ ನಮಸ್ಕಾರ. ಕವಿ DVG ಅವರು ಒಂದು ಕಡೆ ಹೇಳ್ತಾರೆ, ನಾಟಕವ ನೋಡು ಬ್ರಹ್ಮಾಂಡ ರಂಗಸ್ಥಳದಿ, ಕೋಟಿ ನಟರಾಂತಿಹರು ಚಿತ್ರ ಪಾತ್ರಗಳಲ್ಲಿ, ಆಟಕ್ಕೆ ಮೊದಲಿಲ್ಲ ಆಟಕ್ಕೆ ಕೊನೆಯಿಲ್ಲ, ಆಟಕರುಂ ನೋಟಕರೇ ಮಂಕುತಿಮ್ಮ ಅಂತ. ಬದುಕು ಅನ್ನುವಂತಹದ್ದೇ ಒಂದು ರಂಗಮಂದಿರ ಇದ್ದ ಹಾಗೆ. ಬದುಕಿನಲ್ಲಿ ನಾವೆಲ್ಲ ಬೇರೆ ಬೇರೆ ರೀತಿಯ ಪಾತ್ರಗಳಾಗುತ್ತೇವೆ. ಇವತ್ತು ನಾನು
ಉದ್ಘಾಟಕನ ಪಾತ್ರ ಮಾಡ್ತಾ ಇದ್ದೇನೆ. ನಮ್ಮ ಮುಂದೆ ಅಧ್ಯಕ್ಷರ ಪಾತ್ರ ಮಾಡುವವರು ಸೀತಾರಾಮ್ ಶೆಟ್ಟಿ ಇದ್ದಾರೆ. ನಿರ್ದೇಶಕನ ಪಾತ್ರದಲ್ಲಿ ಒಬ್ಬರಿದ್ದಾರೆ. ಮನೆಗೆ ಹೋದರೆ ಅಮ್ಮನ ಪಾತ್ರದಲ್ಲಿ ಒಬ್ಬರು, ಅಪ್ಪನ ಪಾತ್ರದಲ್ಲಿ ಒಬ್ಬರು, ಅಣ್ಣನ ಪಾತ್ರದಲ್ಲಿ ಮತ್ತೊಬ್ಬರು, ತಂಗಿಯ ಪಾತ್ರದಲ್ಲಿ ಮತ್ತೊಬ್ಬರು. ಹೀಗೆ ಸ್ಕೂಲಿಗೆ ಹೋದರೆ ಅಲ್ಲಿ ಟೀಚರ್ ಅನ್ನುವಂಥ ಪಾತ್ರ ಇರಬಹುದು, ಆಫೀಸಿಗೆ ಹೋದರೆ ಅಲ್ಲಿ ಆಫೀಸರ್ ಅನ್ನುವಂಥ ಪಾತ್ರ ಇರಬಹುದು, ಬಸ್ಸಲ್ಲಿ ಹೋದರೆ ಡ್ರೈವರು, ಕಂಡಕ್ಟರು. ಪ್ರತಿಯೊಂದು ಪಾತ್ರಗಳು ಭಿನ್ನ ಭಿನ್ನವಾದಂಥ ಪಾತ್ರಗಳು. ಯಾವ ಯಾವ ಸ್ಥಳದಲ್ಲಿ ನಾವು ಹೇಗಿರ್ತೇವೆ ಅನ್ನುವುದರ ಮೇಲೆ ನಮ್ಮ ನಟನೆ ಹೊಂದಿಕೊಂಡಿರುತ್ತೆ ಅಂತ. ಹಾಗಾಗಿ ಬದುಕು ಬೇರೆ ಅಲ್ಲ, ರಂಗಭೂಮಿ ಬೇರೆ ಅಲ್ಲ. ಬದುಕು ಎಲ್ಲಿ ಸೋಲ್ತದೆ ಕೇಳಿದರೆ ರಂಗಭೂಮಿ ಸೋತಾಗ. ರಂಗಭೂಮಿ ಗೆಲ್ಲುತ್ತದೆ ಅಂತಾದರೆ ಬದುಕು ಗೆಲ್ಲುತ್ತದೆ ಅಂತ. ಆ ರಂಗಭೂಮಿಗೆ ಅಂಥ ಒಂದು ಶಕ್ತಿ ಇದೆ. ಸಮಾಜವನ್ನು ಬೆಸೆಯುವಂತಹ ಒಂದು ಶಕ್ತಿ ರಂಗಭೂಮಿಗಿದೆ. ಎಷ್ಟೋ ಕಡೆಗಳಲ್ಲಿ ಯುದ್ಧ ನಡೆಯುತ್ತೆ, ಸಂಘರ್ಷಗಳು ನಡೆಯುತ್ತೆ. ಯುದ್ಧ ಮತ್ತು ಸಂಘರ್ಷಗಳಿಂದ ಮನುಷ್ಯನ ನಡುವಿನ ಸಂಬಂಧ ಅದು ವಿಘಟನೆ ಆಗ್ತಾ ಹೋಗುತ್ತೆ, ತುಂಡು ತುಂಡಾಗತ್ತೆ, ಬೇರೆ ಬೇರೆ ಆಗುತ್ತೆ. ಆದರೆ ರಂಗಭೂಮಿಯ ಮೂಲಕ ಸಮಾಜವನ್ನು ಬೆಸೆಯುವ ಮತ್ತೆ ಕಟ್ಟುವ ಒಂದು ಸಾಧ್ಯತೆ ಇದೆ. ಇವತ್ತು ಒಂದು ಸಮಾಜ ಸಮೃದ್ಧಿ ಮತ್ತು ಶಾಂತಿ ನೆಮ್ಮದಿಯಿಂದ ಕೂಡಿರಬೇಕು ಅಂತಿದ್ರೆ ಅಲ್ಲಲ್ಲಿ ಇಂತಹ ಶಿಬಿರಗಳು, ಇಂತಹ ರಂಗ ಚಟುವಟಿಕೆಗಳು, ಸಾಹಿತ್ಯ ಚಟುವಟಿಕೆಗಳು ನಡೀತಾ ಇರತಕ್ಕಂಥದ್ದೇ ಕಾರಣ ಅಂತ ನಾನು ಭಾವಿಸ್ತೇನೆ. ಬದುಕು ಯಾವತ್ತೂ ಕೂಡ ಕೃತಕ ಆಗಿರಬಾರ್ದು. ಇಲ್ಲಿ ತುಂಬ ಚಿಕ್ಕ ಮಕ್ಕಳು ಇರುವುದರಿಂದ ನಾನು ಅವ್ರಿಗೆ ಹೇಳ್ತಾ ಇದ್ದೇನೆ, ಬದುಕು ಕೃತಕ ಆಗಿರಬಾರ್ದು, ಅದು ಸಹಜವಾಗಿರಬೇಕು. ಇವತ್ತೆಲ್ಲ ಕಡೆಗಳಲ್ಲಿ ಕೃತಕವಾದಂತಹ ಬದುಕನ್ನೇ ಕಾಣ್ತಾ ಇದ್ದೇವೆ ನಾವು. ತಿನ್ನುವುದರಿಂದ ಹಿಡಿದು ನಮ್ಮ ಪ್ರತಿಯೊಂದು ಚಟುವಟಿಕೆಗಳಲ್ಲಿ ಕೂಡ ಕೃತಕತೆ, ಸಹಜತೆ ಇಲ್ಲ. ಮರದಿಂದ ಮಾವಿನ ಹಣ್ಣು ತಿನ್ನುವುದಿಲ್ಲ ನಾವಿವತ್ತು. ಆ ಹಣ್ಣನ್ನು ಬೆಳೆಯುವ ಮೊದಲೇ ಅದನ್ನು ಬೆಳೆಯುವಂತೆ ಮಾಡಿ, ಅದಕ್ಕೆ ಬಣ್ಣ ಹಾಕಿ, ಅದನ್ನು ಹಣ್ಣಾಗುವಂತೆ ಮಾಡಿ, ಕೃತಕವಾಗಿ ಯಾವ ಸೀಸನ್ನಲ್ಲಿ ಯಾವ ಹಣ್ಣು ತಿನ್ನಬೇಕು ಅಂತಿದೆ ಅದೇ ಹಣ್ಣು ತಿನ್ನಬೇಕಿತ್ತು. ಬೇಸಿಗೆಯಲ್ಲಿ ಮಾವು, ಚಳಿಗಾಲದಲ್ಲಿ ಇನ್ನೊಂದು, ಕಲ್ಲಂಗಡಿ ಬರುವಂಥದ್ದೇ ಬೇಸಿಗೆ ಕಾಲದಲ್ಲಿ. ಆದರೆ ಇವತ್ತು ಹಾಗಲ್ಲ. ಕಲ್ಲಂಗಡಿ ಹಣ್ಣು, ಕರಗುಂಜಿ ಹಣ್ಣು ಎಲ್ಲ ಸೀಸನ್ಗಳಲ್ಲಿ ತಿಂತಾ ಇದ್ದೇವೆ. ಇದು ಕೃತಕ ಅಂತ. ಬದುಕು ಕೂಡ ಅಷ್ಟೇ ಕೃತಕ ಆಗ್ತಾ ಇದೆ. ಎಲ್ಲಿವರೆಗೆ ಕೇಳಿದರೆ, ನಿನ್ನೆ ಒಂದು ಸಮ್ಮೇಳನಕ್ಕೆ ಹೋಗಿದ್ದೆ ನಾನು, ಕುಂದಾಪುರ ಭಾಷೆಯ ಸಮ್ಮೇಳನ. ಇಡೀ ಸಮ್ಮೇಳನ ಒಂದು ಕೃತಕ ಸಮ್ಮೇಳನವಾಗಿ ಕಂಡಿತ್ತು ನನಗೆ. MC ಹಿಡಿದು ಪ್ರತಿಯೊಬ್ಬರ ಮಾತು ಬಹಳ ಕಷ್ಟಪಟ್ಟು, ಸಹಜವಾಗಿ ಯಾರ ಮಾತು ಬರಲಿಲ್ಲ ಅಲ್ಲಿ. ಕೃತಕವಾಗಿ ಬೇಕಾಯಿತು ಅಂತ. ಯಾವತ್ತೇ ಆಗಲಿ ಹರಿಯುವ ನೀರನ್ನು ಹರಿಯುವುದಕ್ಕೆ ಬಿಡಬೇಕು. ಸದಾನಂದ ಬೈಂದೂರು ಹೌದಲ್ವ? ನಾವು ಅದನ್ನು ಕಟ್ಟುವ ಪ್ರಯತ್ನ ಮಾಡ್ತೇವೆ ಅಂತಾದರೆ ಆಗ ಆಗಲ್ಲ. ಅದು ಒಂದು ಉಕ್ಕಿ ಹರಿಯತ್ತೆ, ಇಲ್ಲ ಅಲ್ಲೇ ಕುಗ್ಗಿ ಹೋಗುತ್ತೆ ಅಂತ. ಅದು ಭಾಷೆ ಇರಲಿ, ಸಾಹಿತ್ಯ ಇರಲಿ, ರಂಗಭೂಮಿ ಇರಲಿ, ಯಾವುದಿರಲಿ, ನಿರಂತರವಾದ ಹರಿಯುವಿಕೆ ಇರಲೇಬೇಕು ಅಂತ. ಹಾಗಾಗಿ ಸಹಜವಾಗಿ ಇರಬಾರ್ದು. ಇತ್ತೀಚೆಗಂತೂ ಸಮಾರಂಭಗಳಲ್ಲಿ ನಾವು ನೋಡಿದರೆ ಅಲ್ಲಿಯ ಮಾತುಗಾರರಿರ್ಬೋದು, MC ಇರ್ಬೋದು, ಎಲ್ಲ ಕೃತಕ. ಸಹಜವಾಗಿ ಇರೋಣ ನಾವು. ನಮ್ಮ ಉಡುಗೆ ತೊಡುಗೆ, ಊಟ, ಎಲ್ಲ ಅಶನ ವಸನಗಳಲ್ಲಿ ಸಹಜತೆಯನ್ನು ಕಾಪಿಟ್ಕೊಳ್ಳೋಣ. ರಂಗಭೂಮಿ ನಮಗದನ್ನು ಕಟ್ಟಿಕೊಡಬೇಕು. ಒಂದು ಕಾಲದಲ್ಲಿ ರಂಗಭೂಮಿಯಲ್ಲೂ ಕೂಡ ಇತ್ತು ವೇಷಭೂಷಣ ಅಂತೇಳಿದರೆ ಅದು ಅಸಹಜವಾಗಿರಬೇಕು ಅಂತ. ಆದರೆ ಇವತ್ತು ರಂಗಭೂಮಿ ಹೊಸ ಪರಿಚಯ ಮಾಡಿಕೊಟ್ಟಿದೆ. ಇಲ್ಲ, ಸಹಜವಾಗಿ ನಾಟಕ ಮಾಡಲಿಕ್ಕಾಗತ್ತೆ, ವೇಷಭೂಷಣ ಇಲ್ಲದೆ ನಾಟಕ ಮಾಡ್ಬೋದು ಅನ್ನುವುದನ್ನು ತೋರಿಸ್ಕೊಡ್ತಾ ಇದೆ. ರಂಗಭೂಮಿ ಮತ್ತೆ ಸಹಜತೆಗೆ ಹತ್ತಿರ ಬರ್ತಾ ಇದೆ. ಹಾಗಾಗಿ ಏನೇ ಆಗಲಿ, ಒಂದು ಒಳ್ಳೆಯ ಬದುಕನ್ನು ಕಟ್ಟಿಕೊಳ್ಳುವಲ್ಲಿ ಯಾವುದೇ ಶಿಬಿರಗಳು ಸಹಕಾರಿಯಾಗುತ್ತದೆ ಅಂತಾದರೆ ಅದು ಅರ್ಥಪೂರ್ಣವಾದಂಥ ಯಶಸ್ವಿ ಕಲಾವೃಂದ ಕಳೆದ ಕೆಲವು ವರ್ಷಗಳಿಂದ ಅಂಥ ಕೆಲಸ ಮಾಡ್ತಾ ಇದೆ. ಈ ವರ್ಷವೂ ಕೂಡ ಆ ಸಾರ್ಥಕತೆ ನಿಮ್ಮಲ್ಲಿ ಕಾಣ್ತಾ ಇದೆ. ತುಂಬ ಜನ ಪೇರೆಂಟ್ಸ್ ಬಂದಿದ್ದೀರಿ ನೀವು. ಶಿಬಿರ ಉದ್ಘಾಟನೆ ದಿವಸ ಉದ್ಘಾಟಕರು ಒಂದು ಮಾತಾಡಿದರು, ನಂಗೆ ನೆನಪಿದೆ. ಶ್ರೀಪಾದ್ ಭಟ್ರು ಆಡಿರುವಂಥ ಮಾತು, ಶಿಬಿರ ದಿವಸ ಬೆಳಿಗ್ಗೆ ಮಕ್ಕಳು ಹೇಗೆ ಬರ್ತಾರೆ, ಸಂಜೆ ಅವರನ್ನು ಹಾಗೇ ಸ್ವೀಕರಿಸಿ ಅಂತ. ಸಂಜೆ ನೀವು ಕೇಳಬೇಡಿ ಏನು ಹೇಳ್ಕೊಟ್ರು, ನೀನೇನು ಕಲಿತೆ ಕೇಳಬೇಡಿ, ಅವ್ರು ಹೇಗಿರ್ತಾರೋ ಹಾಗೇ ಇರಿ ಅಂತ. ಇವತ್ತು ನೋಡಿದರೆ ಅದು ಸಾರ್ಥಕ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಉದ್ಘಾಟನೆಯಿಂದ ಆರಂಭಿಸಿ ಇವತ್ತು ಸಮಾರೋಪದ 3 ದಿವಸಗಳೇ ಇದೆ. ಈ ಸಾರ್ಥಕ ಭಾವ
ನಿಮ್ಮೆಲ್ಲರಲ್ಲಿ ಇರಲಿ. ಮುಂದಿನ ವರ್ಷವೂ ಕೂಡ ಇಂಥ ಶಿಬಿರಗಳು ವೆಂಕಟೇಶ್ ವೈದ್ಯ ಅವರ ನೇತೃತ್ವದಲ್ಲಿ ನಡೆಯಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ರೆ ನಮಸ್ಕಾರ. ಬದುಕು ಸಹಜವಾಗಿರಲಿ, ಕೃತಕತೆ ಬೇಡ ಅಂತ ಹೇಳಿದಂತಹ ಸುಜೇಂದ್ರ ಹಾಂದೆ ಇವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇವತ್ತಿನ ನಾಟಕದ ರಂಗ ನಿರ್ದೇಶಕರಾದಂತಹ ರಂಜಿತ್ ಶೆಟ್ಟಿ ಕುಕ್ಕುಡೆ ಇವರನ್ನು ಅಭಿನಂದಿಸಬೇಕಾಗಿ ಶ್ರೀಯುತರು ಆದಂತಹ ಸದಾನಂದ ಬೈಂದೂರ್ ಸರ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಈಗ ನಮ್ಮ ಸಂಸ್ಥೆಯ ಪೋಷಕರು ಹಾಗೂ ಯಕ್ಷಗುರುಗಳು ಆದಂತಹ ಲಂಬೋದರ ಹೆಗ್ಡೆ ಇವರಲ್ಲಿ ಒಂದಷ್ಟು ಪ್ರಾಸ್ತಾವಿಕ ನುಡಿಗಳಿಗಾಗಿ ಕೇಳಿಕೊಳ್ತಾ ಇದ್ದೇವೆ. ಶರಣು ಹೇಳವ್ರಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ, ಸದ್ದು ಗದ್ದಾಲ ಮಾಡಬ್ಯಾಡ್ರಿ ಆಟದೊಳಗ ಈ ಕೂಟದೊಳಗ. ಶರಣು ಹೇಳೋರು ಸ್ವಾಮಿ ನಾವು ನಿಮಗ. ಇದರಲ್ಲಿ ಲಯ ವ್ಯತ್ಯಾಸಗಳು, ಸಾಹಿತ್ಯ ವ್ಯತ್ಯಾಸಗಳು ಇವೆಲ್ಲ ಯಾಕೆ ನಾನು ಬಿಡಿಸಿ ಹೇಳಿದೆ ಅಂದರೆ, ಇದೆಲ್ಲ ಮಕ್ಕಳಲ್ಲಿ ಇದು ದಿನನಿತ್ಯ ಪರಿಪಾಠ ಆಗ್ತಾಯಿದೆ. ಇಲ್ಲಿ ಶಿಬಿರ ಮುಗಿಸಿ ಮನೆಗೆ ಹೋದ ಮೇಲೆ ಮಕ್ಕಳ ಕಿವಿಯಲ್ಲಿ ಈ ಸಾಹಿತ್ಯ ಮನೆ ಮಾಡಿರ್ತದೆ. ಬಂಧುಗಳೇ, ವೇದಿಕೆ ಮೇಲಿರುವ ಎಲ್ಲರಿಗೂ ನಮಸ್ಕಾರ. ಬಂದಿರುವ ಎಲ್ಲ ಮಹಾಪೋಷಕರು ಹಾಗೂ ಶಿಬಿರದ ಆಸಕ್ತ ಬಂಧುಗಳಿಗೆ ಮತ್ತೊಮ್ಮೆ ವಂದಿಸಿ, ಯಶಸ್ವಿ ಕಲಾವೃಂದ ಮತ್ತು ಕೈಲಾಸ ಕಲಾಕ್ಷೇತ್ರ ಈ ಎರಡು ಸಂಸ್ಥೆಗಳ ಸಹಯೋಗದಲ್ಲಿ ಶಿಬಿರ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಇನ್ನು 3 ದಿವಸ ಇದೆ, ಇವತ್ತು ಮತ್ತು ನಾಳೆ ಮತ್ತು ನಾಡಿದ್ದು. 3 ದಿವಸದಲ್ಲಿ 3 ತಂಡದ ಮಕ್ಕಳಿಂದ ನಾಟಕ, ನಮ್ಮ ಮಕ್ಕಳು ನಾಟಕ ನಮ್ಮ ಮುಂದೆ ಪ್ರದರ್ಶನ ಮಾಡಲಿಕ್ಕಿದ್ದಾರೆ. ಅದನ್ನು ನಾವೇ ನೋಡ್ತೇವೆ, ನಾವೇ ಚಪ್ಪಾಳೆ ತಡ್ತೇವೆ. ನನ್ನ ಮಗಳು ಚೆನ್ನಾಗಿ ಮಾಡಿದ್ದಾಳೆ ನೀವು ಹೇಳ್ತೀರಿ, ನನ್ನ ಮಗಳು ಚೆನ್ನಾಗಿ ನಾನು ಹೇಳ್ತೇನೆ, ನನ್ನ ಮಗ ಚೆನ್ನಾಗಿ ಮಾಡಿದೆ ಅಂತ ಅವರು ಹೇಳ್ತಾರೆ. ಅದು ಹೇಳಲೇಬೇಕು, ಸಹಜ. ಆದರೆ ಉದ್ದೇಶ ಅದಲ್ಲ. ಶಿಬಿರದಲ್ಲ ಹಂದೇವರು ಹೇಳಿದಾಗೆ ಮಕ್ಕಳಲ್ಲಿ ಕೃತಕತೆ ಎಲ್ಲ ನಮ್ಮಿಂದಲೇ ಪಾಠ ಆಗಬೇಕು. ಅವರಿಗೆ ಎಲ್ಲ ವಾಸ್ತವವಾಗಿ ಬರಬೇಕು, ನೈಜವಾಗಿ ಬರಬೇಕು. ಇವತ್ತು ಮಕ್ಕಳು ನಮ್ಮ ಶಿಬಿರಕ್ಕೆ ಬಂದವರು ಮುಖಕ್ಕೆ ಮುಖ ಕೊಟ್ಟು ಒಂದು ನಗಾಡುವ ಸಂಸ್ಕಾರವೇ ಇರಲಿಲ್ಲ. ನಮಗೆ ಪೋಷಕರಿಗೆ ಇಲ್ಲ, ಅವರಿಗೆ ಎಲ್ಲಿ ಬರ್ತದೆ ಅದು. ಇಲ್ಲಿ ಇವತ್ತು ಬಂದ ಮಕ್ಕಳಲ್ಲಿ ನೋಡ್ತೇವೆ, ಸ್ವಾಗತ ನಾನು ಮಾಡ್ತೇನೆ ಕಾಂಪಿಟೇಷನ್ ಒಬ್ಬೊಬ್ಬರದ್ದು. ಪ್ರಾಸ್ತಾವಿಕ ಮಾತು ನಾನು ಆಡ್ತೇನೆ ಅಂತ ಹೇಳಲಿಲ್ಲ, ಯಾಕೆಂದರೆ ಅದ್ರ ಶಬ್ದದ ಅರ್ಥವೇ ಗೊತ್ತಿಲ್ಲ ಅವ್ರಿಗೆ. ಹಾಗೆ ಸ್ವಲ್ಪ ಬಚಾವು, ನನಗೆ ಆಸ್ತಿ ಇದು ಜಾಗ ಸಿಕ್ಕಿದೆ. ಇಲ್ಲೇ ಹೋದರೆ ಮಕ್ಕಳು ಒಬ್ಬರು ಎದುರು ರಚಿತ್ ಶೆಟ್ಟಿ ಆಗಿಂದ ಓಡಾಡ್ತಾ ಇದ್ದಾನೆ, ಎಂತ ಅಂತ ಗೊತ್ತಿಲ್ಲ ಅವನಿಗೆ, ಪುಸ್ತಕ ಹಿಡ್ಕೊಂಡು ಓಡಾಡ್ತಾ ಇದ್ದಾನೆ. ಏನಿದು ಪ್ರಾಸ್ತಾವಿಕ ಅಂದರೆ? ಹಾಗೆ ಮಕ್ಕಳು ಹಾಗೆ ತಯಾರಾಗಬೇಕು. ಶಿಬಿರ ಏನನ್ನು ಕಲಿಸ್ತದೆ ಅಂತ ಹೇಳಿದರೆ ಹೀಗಿದ್ದನ್ನು ಕಲಿಸ್ತದೆ. ಮೊಟ್ಟ ಮೊದಲನೇದಾಗಿ ಒಂದು ಶಿಸ್ತು, ಸಂಸ್ಕಾರ. ನಮಗೆ ಎಷ್ಟು ಜನರಿಗೆ ಗೊತ್ತಿದೆ ನಾವು ಹಾಕುವ ಚಪ್ಪಲಿಯನ್ನು ತೊಳ್ಕೊಳ್ಬೇಕು ಅಂತ ನಮಗೆ ಗೊತ್ತಿದೆಯಾ? ಬೇರೆದು ಬೇಡ, ಚಪ್ಪಲಿ ಅದೇ ಗೊತ್ತಿಲ್ಲ. ಅದು ನಮಗೆ ಗೊತ್ತಿಲ್ಲದೆ ಹೋದರೆ ಆ ಮಕ್ಕಳು ಹೇಗೆ ಕಲಿತಾರೆ? ಚಪ್ಪಲಿಯನ್ನು ಇಡುವ ಸಂಸ್ಕಾರ ನಮಗಿಲ್ಲ. ಹೋಗಿ ಒಂದು ಚಪ್ಪಲಿ ತೆಕ್ಕಟ್ಟೆಯಲ್ಲಿ ಇಡ್ತೇವೆ, ಒಂದು ಚಪ್ಪಲಿ ಕೋಟೇಶ್ವರದಲ್ಲಿ ಇಡ್ತೇವೆ, ಆಮೇಲೆ ಬಂದು ಹುಡುಕ್ತೇವೆ. ಇಲ್ಲಿಂದ ನಮ್ಮದು ಶಿಸ್ತು ಮತ್ತು ಸಂಸ್ಕಾರಗಳು ಪ್ರಾರಂಭ ಆಗಬೇಕು. ಇದು ಇಂಥ ಶಿಬಿರಗಳಲ್ಲಿ ಹೆಚ್ಚಾಗಿ ಮಕ್ಕಳು ಅದನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ. ಶಾಲಾ ದಿನಗಳಲ್ಲಿ ಎಲ್ಲ ಸಂಸ್ಕಾರ ಶಿಸ್ತುಗಳು ಸಿಗುವ ಕಾಲ ಹೋಯಿತು, ಖಂಡಿತವಾಗಿ ಹೇಳ್ತೇನೆ ನಾನು. ಅಧ್ಯಾಪಕರು ಮೊಬೈಲ್ ನೋಡಿಕೊಂಡು ಇದನ್ನು ನೋಡಿಕೊಂಡು ಪಾಠ ಮಾಡುವ ಕಾಲ ಈಗ. ಯಾಕೆಂದರೆ ಅವರಿಗೆ ಗೊತ್ತಿಲ್ಲ, ಕನ್ನಡ ಭಾಷಾ ಜ್ಞಾನ ಇಲ್ಲವೇ ಇಲ್ಲ. ಬಾ ಆಳ್ತಾರೆ, ಆ ವ್ಯತ್ಯಾಸ ಗೊತ್ತಿಲ್ಲ, ಎಲ್ಲ ಶಿಕ್ಷಕರು. ಆದರೆ ಮಕ್ಕಳಿಗೆ ಅದನ್ನೆಲ್ಲ ಬಿಟ್ಟು ಹೊರಗೆ ಎಲ್ಲಿ ಸಿಗ್ತದೆ ಅಂತ ಹೇಳಿದರೆ ಹೀಗಿದೆ, ಶಿಬಿರಗಳಲ್ಲಿ ಸಿಗ್ತದೆ. ಏಕೆಂದರೆ ಇಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಬರ್ತಾರೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಈ ರಂಗಭೂಮಿ ಏನೇನನ್ನು ಕಲಿಸ್ತದೆ ಅಂತ ಹೇಳಿದರೆ ಪೋಷಕರಿಗೆ ನಮಗೆ ಗೊತ್ತಾಗ್ತದೆ ಮುಂದೆ ಹೋದ ಹಾಗೆ.
ಭಾಷಾ ಜ್ಞಾನವನ್ನು ಕಲಿಸ್ತದೆ, ಮನುಷ್ಯರ ಸಂಪರ್ಕವನ್ನು ಕಲಿಸ್ತದೆ, ಸಂಸ್ಕಾರವನ್ನು ಕಲಿಸ್ತದೆ, ಶಿಸ್ತನ್ನು ಕಲಿಸ್ತದೆ, ಸಮಾಜದಲ್ಲಿ ನಾವು ಯಾರು ಹೇಗಿರಬೇಕು ಎನ್ನುವುದನ್ನು ಕಲಿಸ್ತದೆ. ಆ ನಿಟ್ಟಿನಲ್ಲಿ ಈ ಶಿಬಿರದ ಸಾರ್ಥಕ್ಯವನ್ನು ಪೂರ್ಣತೆಯನ್ನು ಕಂಡುಕೊಂಡಿದೆ ಹೇಳುವುದರಲ್ಲಿ, ನಮ್ಮ ಈ ಸಂಸ್ಥೆ ಮಾಡಿದೆ ಹೇಳುವುದರಲ್ಲಿ ನಾವು ವಿಶೇಷವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ನಮ್ಮ ಸಂಸ್ಥೆಯ ಉದ್ದೇಶ ಒಂದು 100 ಮಕ್ಕಳು ಅಂತ ಇರಬೇಕಿತ್ತು. ಯಾಕೆಂದರೆ ಬಾಯಲ್ಲಿ ಹೇಳೋದು ಸುಲಭ, ದುಡ್ಡಿಂದ ಅಂತ ಅಲ್ಲ, ದುಡ್ಡಿಗಾಗಿ ಅಲ್ಲ, ಮಾಡೋದಷ್ಟು. ದುಡ್ಡಿಲ್ಲದೆ ಹೋದರೆ ಏನೂ ಆಗೋದಿಲ್ಲ. ಇದರಲ್ಲಿ ಹೇಳೋರು ನಾನೇ ಹೇಳ್ತೇನೆ. ಮಕ್ಕಳ ಸಂಖ್ಯೆ ಕಡಿಮೆ ಆಯಿತು, ಖರ್ಚು ಯಾವುದೂ ಕಡಿಮೆ ಆಗಲಿಲ್ಲ. ಸಂಘಟಕರು ಆಗ ಕಾರ್ಯದರ್ಶಿಗಳು ಮನೆ ಹಿರಿಯ ಮಾಸ್ಟರ್ ಹೇಳ್ತಿದ್ರು, 1:30 ಆಗಿದೆ, 2:15 ಮೇಲೆ ಹೋಗ್ತದೆ ಖರ್ಚು ಅಂತ. ಅಧ್ಯಕ್ಷರು ಕಾರ್ಯದರ್ಶಿಗಳು ಓಡಾಡ್ತಾ ಇದ್ದಾರೆ, ಏನಾಗಿದೆ ಗೊತ್ತಿಲ್ಲ ಮುಂದಿಂದು. ಅಂತೂ ಶಿಬಿರ ಕೊನೆಯ ಹಂತಕ್ಕೆ ಬಂದಿದೆ. ಒಳ್ಳೆಯ ರೀತಿಯಲ್ಲಿ ನಾಟಕವನ್ನು ಪ್ರದರ್ಶನಗೊಳ್ಳಲಿಕ್ಕೆ ಎಲ್ಲ ಮಕ್ಕಳು ಸಿದ್ಧರಾಗಿದ್ದಾರೆ. ಪೂರ್ಣತೆಯನ್ನು ಕಂಡುಕೊಳ್ತದೆ, ಅದರಲ್ಲಿ ಎರಡೂ ಮಾತಿಲ್ಲ. ಆದರೆ ನಾವು ಮಕ್ಕಳಿಂದ ಇಲ್ಲಿ ಕಲಿತದ್ದನ್ನು ಮನೆಗೆ ಹೋದ ನಂತರ, ಶಾಲೆಗೆ ಹೋದ ನಂತರ ಇದನ್ನು ನಾವು ನೆನಪು ಮಾಡಬೇಕಿಲ್ಲ, ಅವರು ನೆನಪು ಮಾಡಿಕೊಳ್ಬೇಕು, ಅವರದನ್ನು ನೆನಪಿಸಿಕೊಳ್ಬೇಕು, ಬದುಕಿನಲ್ಲಿ ಇಂತಹದ್ದನ್ನು ಅಳವಡಿಸಿಕೊಳ್ಳಬೇಕು ಎನ್ನುವುದು ನಮ್ಮ ಈ ಸಂಸ್ಥೆಗಳ ಉದ್ದೇಶ. ಮುಖ್ಯವಾಗಿ ಸಂತೋಷ ಅಂದರೆ ಮತ್ತೊಂದು ಅಂದರೆ, ನಮ್ಮ ಈ ಶಿಬಿರಕ್ಕೆ ಕಳಿಸಿದ ಮಕ್ಕಳ ಪೋಷಕರಿಗೆ ಎಲ್ಲರಿಗೂ ಮತ್ತೊಮ್ಮೆ ವಂದಿಸ್ತೇವೆ ನಮ್ಮ 2 ಸಂಸ್ಥೆಗಳು. ಕಾರಣ ಎಲ್ಲ ಸಂಸ್ಕಾರ ಇರುವಂಥ ಪೋಷಕರು ಅವರ ಸಮಯಕ್ಕೆ ಬರ್ತಾರೆ, ಹೊರಗಡೆ ನಿಂತ್ಕೊಳ್ತಾರೆ, ಏನು ಸಂಬಂಧ ಇಲ್ಲದೆ ಇದ್ದ ಹಾಗೆ ಇರ್ತಾರೆ. ಯಾವ ಮಕ್ಕಳ ಬಗ್ಗೆಯೂ ಅವ್ರು ನನ್ನ ಮಗ ನಿನ್ನ ಮಗಳ ಮೇಲೆ ನೋಡೋದು, ಕೆಳಗೆ ನೋಡೋದು, ಆ ರೀತಿ ಇಲ್ಲವೇ ಇಲ್ಲ. ಅದು ಬಹಳ ನಿಮ್ಮ ಪ್ರೋತ್ಸಾಹ ಇದು ಅಂತ ತಿಳ್ಕೊಳ್ತೇವೆ ನಾವು. ಬಹಳ ಸಂತೋಷವನ್ನು ಕೊಟ್ಟಿದೆ. ಶಿಬಿರ ಚಂದವಾಗಲಿಕ್ಕೆ, ಸಂಭ್ರಮವನ್ನು ಕಾಣಲಿಕ್ಕೆ ಮುಖ್ಯವಾಗಿ ನೀವು ಪೋಷಕರು ಕಾರಣೀಕರ್ತರು ಎನ್ನುವುದನ್ನು ಮತ್ತೊಮ್ಮೆ ತಿಳಿಯಪಡಿಸ್ತಾ ಇದ್ದೇವೆ. ಹೀಗೆ ನಮ್ಮ ಶಿಬಿರದಲ್ಲಿ ಪಾಲ್ಗೊಂಡಂಥ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಮತ್ತು ನಾಳೆ ನಾಡಿದ್ದು ಈ ಪ್ರದರ್ಶನಗಳಲ್ಲಿ ಅವರವರ ಪಾತ್ರವನ್ನು ತಮ್ಮ ಮುಂದೆ ಪ್ರದರ್ಶನ ಮಾಡಿ ನಂತರ ಶಾಲಾ ದಿನಗಳಿಗೆ ಮತ್ತೆ ಎಲ್ಲ ಸಾಗ್ತಾ ಇದ್ದಾರೆ. ಅವರೆಲ್ಲರಿಗೂ ನಮ್ಮ 2 ಸಂಸ್ಥೆ ಅಭಿನಂದನೆಯನ್ನು ಸಲ್ಲಿಸ್ತದೆ. ಅವರ ಬದುಕು ಭವಿಷ್ಯ ಉಜ್ವಲವಾಗಿರಲಿ ಅಂತ ಹಾರೈಸ್ತಾ, ಈ ಶಿಬಿರಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತುಂಬ ಜನ ಸಹಕಾರವನ್ನಿತ್ತಿದ್ದಾರೆ. ಅವರಿಗೆ ನಮ್ಮ 2 ಸಂಸ್ಥೆಗಳು ಅನಂತ ಅಭಿನಂದನೆಯನ್ನು ಸಲ್ಲಿಸ್ತದೆ. ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಬಂಧುಗಳಿಗೆ ವಂದಿಸ್ತದೆ. ಮುಖ್ಯವಾಗಿ ಈ ಮಕ್ಕಳನ್ನು ತರಬೇತು ಮಾಡಲಿಕ್ಕೆ ಸಹಕರಿಸಿದ ಎಲ್ಲ ಶಿಕ್ಷಕರು, ನಾಟಕದ ಶಿಕ್ಷಕರು, ಹಿನ್ನೆಲೆಯ ವಾದಕರು, ಇವರೆಲ್ಲರಿಗೂ ನಮ್ಮ 2 ಸಂಸ್ಥೆ ಅಭಿನಂದನೆಯನ್ನು ಸಲ್ಲಿಸ್ತದೆ. ಎಲ್ಲ ಪೋಷಕರ ಪರವಾಗಿ ಅವರಿಗೆ ಮತ್ತೊಮ್ಮೆ ಅಭಿನಂದನಾ ಚಪ್ಪಾಳೆ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಸರ್. ಈಗ ನಮ್ಮ ಶಿಬಿರದ ವಿದ್ಯಾರ್ಥಿಯಾದಂಥ ನಿಶ್ಚಯ್ ಇವನ ಅಭಿಪ್ರಾಯವನ್ನು ತಿಳಿಸಲಿಕ್ಕೆ ಬರ್ತಾ ಇದ್ದಾನೆ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವೇದಿಕೆ ಮೇಲೆ ಬಂದಿರುವ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ಹಾಗೂ ಎಲ್ಲ ಸಭಿಕರಿಗೂ ನನ್ನ ನಮಸ್ಕಾರಗಳು. ನಾನು 4ನೇ ವರ್ಷದ ಮಗು ಇರುವಾಗ ಈ ರಾಜಾರಂಗು ಶಿಬಿರಕ್ಕೆ ಸೇರಿದ್ದೇನೆ. ಈ ರಾಜಾರಂಗು ಶಿಬಿರ ನನ್ನ ಮೆಚ್ಚಿನ ಶಿಬಿರ. ಏನಕ್ಕೆಂದರೆ ಶಾಲೆಯಲ್ಲಿ ಬರೀ ಓದೋದು ಬರೆಯೋದು ಅಷ್ಟೇ. ಆದರೆ ಇಂಥ ರಾಜಾರಂಗು ಮಕ್ಕಳ ಬೇಸಿಗೆ ಶಿಬಿರದಲ್ಲಿ ಓದೋದು ಬರೆಯೋದು, ಆಟ ಪಾಠಗಳನ್ನು, ತುಂಬ ಥರದ ಕಲೆಗಳನ್ನು ಹೇಳಿಕೊಡ್ತಿದ್ದರು. ಉದಾಹರಣೆ, ಡ್ಯಾನ್ಸ್, ರಂಗಗೀತೆ, ಸಂಗೀತ ಇದನ್ನೆಲ್ಲ ಹೇಳಿಕೊಡ್ತಿದ್ದರು. ಹಾಗೆ ಸಮುದ್ರದ ತೀರದಲ್ಲಿ ಕರೆದುಕೊಂಡೋಗಿ ಮರಳು ಶಿಲ್ಪಗಳನ್ನು ಮಾಡಿಸುತ್ತಿದ್ದರು. ಹಾಗೆ
ಪ್ರತಿ ರಜಾರಂಗು ದಿನದ ಮುಕ್ತಾಯದ ಸಮಯದಲ್ಲಿ ಸಭಾ ಕಾರ್ಯಕ್ರಮ ಇಟ್ಟು ಪ್ರತಿಯೊಂದು ಮಗುವಿಗೂ ಸ್ಟೇಜ್ ಮೇಲೆ ನಿಂತು ಮಾತನಾಡುವ ಅವಕಾಶವನ್ನು ನಮ್ಮ ವೆಂಕಟೇಶ್ ವೈದ್ಯವರು ಮಾಡಿಕೊಟ್ಟಿದ್ದಾರೆ. ಇವರಿಗೂ ನನ್ನ ಕೃತಜ್ಞತೆಗಳು. ಹಾಗೂ ನಮ್ಮ ಶಿಬಿರದ ನಿರ್ದೇಶಕರಾದ ಶ್ರೀಷ್ಠ ಸರ್, ಅಶೋಕ್ ಸರ್, ನಾಗೇಶ್ ಸರ್ ಹಾಗೂ ರಂಜಿತ್ ಸರ್ ಇವರಿಗೂ ಕೂಡ ನನ್ನ ಕೃತಜ್ಞತೆಗಳು. ಹಾಗೂ ಸಭಾ ಕಾರ್ಯಕ್ರಮದ ಹೊತ್ತಿಗೆ ಪ್ರತಿಯೊಂದು ಸಂಪನ್ಮೂಲಕ ವ್ಯಕ್ತಿಗಳನ್ನು ಕರೆದು ತುಂಬ ವಿಷಯಗಳನ್ನು ತಿಳಿಸಿಕೊಡುತ್ತಿದ್ದರು. ಹಾಗೆ ಸಮಯಕ್ಕೆ ಸರಿಯಾಗಿ ಊಟ ತಿಂಡಿಯನ್ನು ನೀಡುತ್ತಿದ್ದರು, ತಂಪು ಪಾನೀಯನ್ನು ಕೊಡುತ್ತಿದ್ದರು. ಇಂತಹ ರಜಾರಂಗು ಮಕ್ಕಳ ಬೇಸಿಗೆ ಶಿಬಿರ ಮುಂದೂ ಇದೇ ಥರ ನಡೆಯುತ್ತಿರಲಿ ಹಾಗೂ ತುಂಬ ಮಕ್ಕಳು ಸೇರಿಕೊಂಡು ತುಂಬ ವಿಷಯಗಳನ್ನು ಕಲಿಯಲಿ ಎಂದು ಹೇಳುತ್ತಾ ನಾನು 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ರಜಾರಂಗು. ಇದೀಗ ಮತ್ತೋರ್ವ ಶಿಬಿರಾರ್ಥಿ ಆರಭಿ ಇವಳು ತನ್ನ ಅಭಿಪ್ರಾಯವನ್ನು ತಿಳಿಸಲಿಕ್ಕೆ. ಎಲ್ಲರಿಗೂ ನಮಸ್ಕಾರಗಳು. ಮೊಬೈಲ್ ಮುಕ್ತ ಶಿಬಿರ. ಈ ಶಿಬಿರದಿಂದ ನನ್ನ ಆತ್ಮವಿಶ್ವಾಸವನ್ನು ತುಂಬ ಹೆಚ್ಚಾಗಿದೆ. ನನಗೆ ವೇದಿಕೆಯಲ್ಲಿ ನಿಂತು ಯಾವುದೇ ವಿಷಯದ ಕುರಿತು ಮಾತನಾಡಲು ಸಹಾಯ ನೀಡಿದೆ. ಮೋಜಿನಿಂದ ಕೂಡಿದ ಚಟುವಟಿಕೆಗಳು ಹಾಗೂ ಆಟಗಳು ನಮ್ಮನ್ನು ಮೆಚ್ಚಿಸಿದವು. ಸುಂದರದ ನಾಟಗಳನ್ನು ಕಲಿಸಿದರು. ಈ ಶಿಬಿರ ನನಗೆ ಮುಖವರ್ಣಿಕೆ, ಪ್ರಸನ್ನ ಇತರ ಚಟುವಟಿಕೆಗಳನ್ನು ಕಲಿಸಿದವು. ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ರಜಾರಂಗು. ಇದೀಗ ಮುಖ್ಯ ಅತಿಥಿಗಳಾದಂತಹ ಸದಾನಂದ ಬೈಂದೂರ್ ಇವರಿಗೆ ವೇದಿಕೆ. ಯಶಸ್ವಿ ಕಲಾವೃಂದ, ತೆಕ್ಕಟ್ಟೆ ಮತ್ತು ಜೊತೆಗೆ ಕೆಲವು ಸಂಘಟನೆಗಳ ಜೊತೆ ಸೇರಿ ಇವತ್ತು ರಜಾರಂಗು ಮೇಳದ ಕೊನೆಯ ನಾಟಕದ ಹಂತದಲ್ಲಿದ್ದೇವೆ. ವೇದಿಕೆಯಲ್ಲಿರುವ ಕಾರ್ಯಕ್ರಮದ ಅಧ್ಯಕ್ಷರೇ, ಹಾಗೆ ಎಲ್ಲ ಸ್ನೇಹಿತರೆ, ಹಾಗೆ ಎಲ್ಲ ನೆರೆದಿರುವಂಥ ಎಲ್ಲ ಪೋಷಕರೇ, ಹಾಗೆ ಮಕ್ಕಳೇ, ನೀವೆಲ್ಲ ಮಕ್ಕಳ ನಾಟಕ ನೋಡಲಿಕ್ಕೆ ಬಂದಿರ್ತೀರಿ. ನಮ್ಮ ಭಾಷಣ ಯಾವಾಗಲೂ ಭೀಷಣವಾಗಿರುತ್ತೆ. ಆದ್ದರಿಂದ ಒಂದು ವಿಚಾರ ನೆನಪಿಟ್ಕೊಳ್ಬೇಕು, ಅದು ಮಕ್ಕಳ ಬೇಸಿಗೆ ಶಿಬಿರ ಅಂದ್ಕೂಡಲೇ ಅದು ಮತ್ತೊಂದು ಶಾಲೆ ಆಗಬಾರ್ದು ಅಂತ. ಮತ್ತೊಂದು ಶಾಲೆ ಆಗಿಬಿಡುತ್ತೆ ಅದು. ಮತ್ತೆ ಪುನಃ ಅಲ್ಲೊಂದು ಟೈಮ್ ಟೇಬಲ್, ಅಲ್ಲೊಂದು ಪ್ಲ್ಯಾನಿಂಗ್, ಅಲ್ಲೊಂದು ಸಿಸ್ಟಮೆಟಿಕ್ ಆಗಿ ಮಕ್ಕಳಿಗೆ ಅದು ಈ ಸಲದ ಬೇಸಿಗೆ ರಜೆ ಅಂತೂ ಬಹಳ ಫ್ರೀಯಾಗಿರ್ಬೇಕು. ಯಾಕೆಂದರೆ ಮಕ್ಕಳಿಗೆ ಜಾಸ್ತಿ ಓಡಾಡಲಿಕ್ಕೂ ಅವಕಾಶ ಕೊಡಬಾರ್ದು ಅಂತ ನಾವು ಹೇಳ್ತಿದ್ದೇವೆ. ಯಾಕೆಂತೇಳಿದ್ರೆ ಈ ಬೇಸಿಗೆಯಲ್ಲಿ ನಿಂತು ಕೂತ್ಕೊಂಡ್ರೇ ಸುಸ್ತಾಗಿಬಿಡುತ್ತೆ ನಮಗೆ. ಅಂಥ ಸಂದರ್ಭದಲ್ಲಿ ಮಕ್ಕಳು ಓಡಾಡಿದರೆ ಮತ್ತಷ್ಟು ಸುಸ್ತಾಗ್ತಾರೆ. ತುಂಬ ಟೆಂಪರೇಚರ್ ಜಾಸ್ತಿ ಇದೆ. ಪೋಷಕರಿಗೆ ಒಂದು ಮಾತು ಏನಂತ ಹೇಳಿದ್ರೆ, ನಾವು ಮಕ್ಕಳನ್ನು ಮಕ್ಕಳಾಗಿ ಹೇಗೆ ನೋಡ್ಕೊಳ್ತಾ ಇದ್ದೇವಾ? ಈ ಪ್ರಶ್ನೆ ನಾವು ಶಿಕ್ಷಣದ ಇಡೀ ಕಾರ್ಯಕ್ರಮದುದ್ದಕ್ಕೂ ಕೇಳ್ಕೊಂಡು ಬರ್ತಾ ಇದ್ದೇವೆ. ನಾವು ಮಕ್ಕಳನ್ನು ಮಕ್ಕಳಾಗಿ ನೋಡ್ಕೊಂಡು ಬರ್ತಿದ್ದೇವಾ? ಮಕ್ಕಳಿಗಾಗಿ ನಮ್ಮಲ್ಲಿ ಏನೆಲ್ಲ ವ್ಯವಸ್ಥೆ ಇದೆ, ನಾವು ಮಕ್ಕಳಿಗಾಗಿ ಏನೆಲ್ಲವನ್ನು ತ್ಯಾಗ ಮಾಡಿದ್ದೇವೆ? ಈ ಥರದ ಪ್ರಶ್ನೆಯನ್ನು ಕೇಳಿಕೊಂಡಾಗ ನಮಗೆ ಏನು ಸಿಗುತ್ತೆ? ಸಣ್ಣ ಸಣ್ಣ ವಿಚಾರಗಳು ಸಹ. ಓಶೋ ಒಂದು ಕಡೆ ಹೇಳ್ತಾರೆ, ಓಶೋ ರಜನೀಶ್, ನೀವು ಕೇಳಿರ್ಬೋದು, ಬಾಲ್ಯವೇ ಒಂದು ಗುಲಾಮಗಿರಿ ಅಂತ. ಯಾಕೆ ಗುಲಾಮಗಿರಿ ಅಂದರೆ, ಬೆಳಗ್ಗೆಯಿಂದ ಸಂಜೆಯವರೆಗೆ ನಾವು ಮಕ್ಕಳಿಗೆ ಅದನ್ನು ಮಾಡು, ಇದು ಮಾಡಬೇಡ, ಇದು ಮಾಡು, ಇದು ಮಾಡಬೇಡ, ಅವರು ಹೇಳಿದ್ದನ್ನು ಕೇಳಬೇಕು. ಯಾಕೆ? ತಿರುಗಿ ಮಾತಾಡಲಿಕ್ಕೆ ಆಗೋದಿಲ್ಲ ಅವರಿಗೆ. ಯಾಕಂದರೆ ಅವರು ಸಣ್ಣವರಲ್ಲ. ನಾವು ದೊಡ್ಡವರಾದ ಮೇಲೆ ಅದರ ತಿರುಗಿ ಮಾತಾಡ್ತೇವೆ. ಏನಂತ ಹೇಳಿದ್ರೆ, ಯಾಕೆ ಮಾಡಬೇಕು ಅದನ್ನು ಅಂತ. ಆದರೆ ಅವರು ಮಾತಾಡಲಿಕ್ಕಿಲ್ಲ. ಮಕ್ಕಳು ಹೇಳಿದಷ್ಟು ಕೇಳಬೇಕು. ಆದ್ದರಿಂದ ಅದು ಹೇಳಿದಷ್ಟು ಕೇಳುವುದೆಲ್ಲ ಒಂದು ರೀತಿಯ ಗುಲಾಮಗಿರಿ ಆಗಿಬಿಡುತ್ತೆ. ಆದ್ದರಿಂದ ಮಕ್ಕಳ ಸೃಜನಶೀಲತೆಯನ್ನು ಕೊಲ್ಲುತ್ತೆ, ಮಕ್ಕಳಿಗಿರುವ ಸ್ವಂತಿಕೆಯನ್ನು ಹಾಳು ಮಾಡುತ್ತೆ. ಒಂದು ಸರ್ವೆ ಹೇಳುತ್ತೆ ಏನಂತ ಹೇಳಿದ್ರೆ, ಮಕ್ಕಳು ಶಾಲೆಗೆ ಹೋಗುವ ಮೊದಲು ಕಲಿತಂತಹ ಕಲಿಕೆಯ ವೇಗಕ್ಕೂ ಶಾಲೆಗೆ ಬಂದ ಮೇಲೆ ಕಲಿಕೆಯ ವೇಗಕ್ಕೂ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ಶಾಲೆಗೆ ಹೋಗುವ ಮೊದಲು ಕಲಿಕೆಯ ವೇಗ ಇದೆಯಲ್ಲ, ತುಂಬ ವೇಗವಾಗಿರುತ್ತೆ.
ಶಾಲೆಗೆ ಹೋದ್ಮೇಲೆ ಕಲಿಕೆಯ ವೇಗ ಕಡಿಮೆ ಆಗುತ್ತೆ. ಕಾರಣ ಏನು? ಅಲ್ಲಿ ಶಿಕ್ಷಕರು ಬರ್ತಾರೆ, ಅಲ್ಲಿ ಸಿಸ್ಟಮ್ ಬರುತ್ತೆ, ಅಲ್ಲಿ ಒಂದು ಟೈಮ್ ಟೇಬಲ್ ಬರುತ್ತೆ. ಹೀಗೆ ಈ ಥರದ ನಾವು ಸಹ ಏನಾಗ್ತೇವೆ, ಪೇರೆಂಟಾಗಿ, ನಾನು ಒಬ್ಬ ಪೇರೆಂಟಾಗಿ ನಾನು ಕೆಲವು ರಿಸ್ಟ್ರಿಕ್ಷನ್ಸ್ ಹೇರ್ತೇನೆ. ಈ ಥರದ ರಿಸ್ಟ್ರಿಕ್ಷನ್ ಆಗಿದೆ, ಮಕ್ಕಳು ಸಫರ್ ಆಗ್ತಾರೆ. ಫಿನ್ಲ್ಯಾಂಡ್ ಅಂತ ಒಂದು ದೇಶದಲ್ಲಿ ಅತಿ ಒಳ್ಳೆಯ ಹ್ಯಾಪಿನೆಸ್ ಕಂಟ್ರಿ ಇನ್ ದ ವರ್ಲ್ಡ್ ಅಂದರೆ ಫಿನ್ಲ್ಯಾಂಡ್ ಅಂತ ಹೇಳ್ತಾರೆ. ಯಾಕೆ ಅಂದರೆ ಕಾರಣ ಇಷ್ಟೇ, ಅಲ್ಲಿ 7 ವರ್ಷದವರೆಗೆ ಮಕ್ಕಳನ್ನು ಶಾಲೆಗೆ ಕಳಿಸೋದಿಲ್ಲ. ಎಷ್ಟು ಚೆನ್ನಾದ ವ್ಯವಸ್ಥೆ ನೋಡಿ. ಚಿಕ್ಕ ಮಕ್ಕಳಿಗೆ ಫ್ರೀ ಆಗಿರ್ತಾರೆ. ನಾವು 2.5 ವರ್ಷ ಹುಟ್ಟಿದ ಕೂಡಲೇ ಶುರು ಮಾಡ್ತೇವೆ ಯಾವ ಶಾಲೆ ಅಂತ. LKG UKG, ಹೌದು, ಬಿಡುವುದೇ ಇಲ್ಲ ಅವರನ್ನು. ಬೆನ್ನು ಹತ್ತಿ ಕಾಡ್ತೇವೆ. PUC SLCಗೆ SLC, PUC ಸೆಕೆಂಡ್ ಇಯರ್ ಕೂಡ CET, ನೀಟ್, ಅವರ ಜೀವನದುದ್ದಕ್ಕೂ ಅವರನ್ನು ಕಾಡ್ತೇವೆ. ಆದ್ದರಿಂದಾಗಿ ಅವರೊಂದು ಮೆಕ್ಯಾನಿಕಲ್ ಆದ ಪ್ರೊಸೆಸ್ ಒಳಗೆ ಸಿಕ್ಕಾಕೊಳ್ತಾರೆ. ಅವರು ಮೆಕ್ಯಾನಿಕಲ್ ಆಗಿಬಿಡ್ತಾರೆ. ನಮ್ಮನ್ನು ಸಹ ಪೇರೆಂಟಾಗಿ ನಮ್ಮನ್ನು ನೋಡ್ಕೊಳ್ಳೋದು ತುಂಬ ಮೆಕ್ಯಾನಿಕಲ್ ಆಗಿ ನೋಡ್ಕೊಳ್ತಾರೆ ಅಂತ ಅನಿಸುತ್ತೆ. ಆದ್ದರಿಂದ ಅವರ ಸಹಜ ಬಾಲ್ಯವನ್ನು ಅನುಭವಿಸಲಿಕ್ಕೆ ಇಂತಹ ಶಿಬಿರಗಳು, ರಜಾರಂಗುದಂಥ ಶಿಬಿರಗಳು ಅವಕಾಶ ಮಾಡಿಕೊಟ್ಟಿವೆ. ನಾನು ಅವರ ಕ್ಯಾಂಪಿನ ಪ್ರದೇಶವನ್ನು ಒಂದು ರೌಂಡ್ ಸುತ್ತಾಕಿ ಬಂದೆ. ತುಂಬ ಖುಷಿಯಾಯಿತು. ಬೇರೆ ಬೇರೆ ಮೆಟೀರಿಯಲನ್ನು ಅವರು ಮಾಡಿದ್ದಾರೆ. ಈ ನಾಟಕವೂ ಸಹ ಕ್ಯಾಂಪಿನ ಮಧ್ಯೆನೇ ಎಲ್ಲೋ ಒಂದು ಕಡೆ ನಡಿಬೇಕು, ಆಗ ಇನ್ನೂ ಚೆಂದ ಇರುತ್ತೆ. ಯಾಕಂತ ಹೇಳಿದ್ರೆ ಅವರು ಮಾಡಿದ ವಸ್ತುಗಳ ಜೊತೆಗೆ ತಮ್ಮ ನಾಟಕ ಪ್ರದರ್ಶನ ಮಾಡೋದಿದೆಯಲ್ಲ, ಅವರಿಗೆ ತುಂಬ ಖುಷಿ ಕೊಡುತ್ತೆ. ಹೌದು, ತಾಯಿಗೆ ತಂದೆಗೆ ತೋರಿಸ್ತಾರೆ, ನೋಡಿ ನಾನು ಇದು ಮಾಡಿದ್ದು ಅಂತ. ಇಲ್ಲಿ ತೋರಿಸ್ಲಿಕ್ಕೆ ಏನಿರೋದಿಲ್ಲ ಅವರಿಗೆ. ಆದ್ದರಿಂದ ಆ ಥರದ ವ್ಯವಸ್ಥೆಯನ್ನು, ಆ ಥರದ ಮಕ್ಕಳ ಬಾಲ್ಯವಾಗಿ ಕಳೀಲಿಕ್ಕೆ, ಅದ್ರ ಜೊತೆಗೆ ಇಲ್ಲಿಯ ಸಂಪನ್ಮೂಲ ವ್ಯಕ್ತಿಗಳು ಸಹ, ಇಲ್ಲಿಯ ನಿರ್ದೇಶಕರು ಸಹ ಎಲ್ಲರೂ ತಮ್ಮ ಬಾಲ್ಯವನ್ನು ಈ ಮಕ್ಕಳ ಬಾಲ್ಯದ ಜೊತೆಗೆ ಹೋಲಿಸಿಕೊಂಡು ಸಂತೋಷ ಪಡ್ತಾರೆ, ಅಷ್ಟು ದಿನ ಖುಷಿ ಪಡ್ತಾರೆ ಅಂತ ನಾನು ಭಾವಿಸ್ತೇನೆ. ಆದ್ದರಿಂದ ಇಂಥ ಅವಕಾಶ ಕಲ್ಪಿಸಿಕೊಟ್ಟದ್ದಕ್ಕೆ ಈ ಯಶಸ್ವಿ ಕಲಾವೃಂದದ ಎಲ್ಲ ಪದಾಧಿಕಾರಿಗಳಿಗೆ ಹಾಗೆ ನಿಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ನಾಳೆ ಮತ್ತು ನಾಡಿನ 2 ನಾಟಕಗಳು ಕೂಡ ಅದೇ ಪರಿಸರದಲ್ಲಿ ಹಮ್ಮಿಕೊಂಡಿದ್ದೇವೆ ಅಂತ ತಿಳಿಸ್ತಾ, ಈಗ ಅಭಿನಂದನೆಯನ್ನು ಸ್ವೀಕರಿಸಿದ ರಂಗ ನಿರ್ದೇಶಕರಾದಂತಹ ರಂಜಿತ್ ಶೆಟ್ಟಿ ಕುಕ್ಕುಡೆ ಇವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳ್ಕೊಳ್ತೇವೆ. ಎಲ್ಲರಿಗೂ ನಮಸ್ಕಾರ. ಮಾತಾಡೋಕ್ಕೆ ಬಾಯಿ ಒಣದಿದೆ ಶೆಕೆಗೆ, ಜಾಸ್ತಿ ಮಾತಾಡಲ್ಲ. ಮಕ್ಕಳು ಚೆಂದ ನಾಟಕ ಮಾಡ್ತಾರೆ, ದಯವಿಟ್ಟು ನೋಡಿ ಹರಿಸಿ. ಥ್ಯಾಂಕ್ ಯು. ಈಗ ಅಧ್ಯಕ್ಷೀಯ ನುಡಿಗಳಿಗಾಗಿ ಸೀತಾರಾಮ್ ಶೆಟ್ಟಿ. ಕಾರ್ಯಕ್ರಮದ ಉದ್ಘಾಟಕರೇ, ವೇದಿಕೆ ಮೇಲಿರುವ ಎಲ್ಲ ಅತಿಥಿಗಳೇ, ನೆರೆದ ಎಲ್ಲ ಮಕ್ಕಳ ಪೋಷಕರೇ ಹಾಗೂ ಪ್ರೇಕ್ಷಕರೇ, ಶಿಬಿರಾರ್ಥಿಗಳೇ, ನಮ್ಮ ಯಶಸ್ವಿ ಕಲಾವೃಂದದ ಈ ಶಿಬಿರದ ಕೊನೆಯ 3 ದಿನ ಉಳಿದಿದೆ. 3 ದಿನ 3 ನಾಟಕಗಳನ್ನು ಹಮ್ಮಿಕೊಂಡಿದ್ದಾರೆ. ಇಂದಿನ ನಾಟಕ ಲಂಬಕರ್ಣ ಉಷ್ಣೀಶ. ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ನಮ್ಮೊಂದಿಗೆ ಪ್ರೀತಿಪೂರ್ವಕವಾಗಿ ಇವತ್ತು ನೀವೆಲ್ಲ ಇಲ್ಲಿ ಬಂದಿದ್ದೀರಿ. ನಿಮಗೆಲ್ಲರಿಗೂ ಭಗವಂತನಲ್ಲಿ ಒಳ್ಳೆಯದನ್ನು ಮಾಡಲಿ ಅಂತ ಹಾರೈಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಈಗ ಅತಿಥಿ ಅಭ್ಯಾಗತರಿಗೆ ಧನ್ಯವಾದವನ್ನು ಸಮರ್ಪಿಸುವಂತೆ ಶಿಬಿರದ ವಿದ್ಯಾರ್ಥಿಯಾದಂಥ ರಚಿತ್ ಶೆಟ್ಟಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ಸಭಾ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಉಪನ್ಯಾಸಕರಾದ ಶ್ರೀಯುತ ಸುಜೇಂದ್ರ ಅಂದೆ ಇವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು. ಮತ್ತು ರಂಗ ನಿರ್ದೇಶಕರಾದ ಸದಾನಂದ ಬೈಂದೂರು ಇವರಿಗೂ ಸಹ ಧನ್ಯವಾದಗಳು. ಯಕ್ಷಗುರುಗಳಾದ ಲಂಬೋದರ ಹೆಗಡೆ ನಿಟ್ಟೂರು ಇವರಿಗೂ ಸಹ ಧನ್ಯವಾದಗಳು. ಸಿನ್ಸ್ 1999 ಶ್ವೇತಯಾನದ ಕಾರ್ಯದರ್ಶಿಯಾದ ಸುಜಯ್ ಶೆಟ್ಟಿ ಇವರಿಗೂ ಸಹ ಧನ್ಯವಾದಗಳು. ಯಶಸ್ವಿ ಕಲಾವೃಂದದ ಅಧ್ಯಕ್ಷರಾದ ಸೀತಾರಾಮ ಶೆಟ್ಟಿ ಮಲ್ಲಡಿ ಇವರಿಗೂ ಸಹ ಧನ್ಯವಾದಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಇದೀಗ ಸಭಾ ಕಾರ್ಯಕ್ರಮವನ್ನು ತೆರವುಗೊಳಿಸಿ ಶಿಬಿರಾರ್ಥಿಗಳಿಂದ
ಶಿಬಿರ ಗೀತೆಯನ್ನು ರಂಗ ಸಂಗೀತವನ್ನು ಹಾಡಲಿಕ್ಕೆ ವೇದಿಕೆಯನ್ನು ಸಜ್ಜಾಗಿಸಲಿಕ್ಕೆ ಕೇಳ್ತಾ ಇದ್ದೇನೆ. ಸಲಹೀರೆ ತಾಯೇ ನೀವೇ ನಮ್ಮನು ಸಾಕಿ ಸಲಹೀರೆ ತಾಯೇ ನಮ್ಮ ದಾಹವ ತೀರಿಸಿ ತಣಿಸೀರೆ ನಮ್ಮ ದಾಹವ ತೀರಿಸಿ ತಣಿಸೀರೆ
ಅಂತೆ ಕಂತೆಗಳ ಬೊಂತೆ ಪದ್ಯ ಬರೆಯಲು ಬೇಡವೇ ರೈಮು ರೀಸನ್ ಸಾಕೆ ಸೀಸನ್ ಸನ್ ಸಿಕ್ಕರೆ ಸಾಕೆ ಬರೀ ಸೀಸನ್ ಅಯ್ಯಯ್ಯಯ್ಯಯ್ಯೋ ವಸಂತ ಕಾಲದಲ್ಲಿ ಯಾರು ಸಂತರಲ್ಲವಂತೆ ವಸಂತ ಕಾಲದಲ್ಲಿ ಯಾರು ಸಂತರಲ್ಲವಂತೆ झेमकिटतां 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 जणुतकतां जणुतकतै जणुतकतां झेमकिटतां 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 जणुतकतां जणुतकतै जणुतकतां झेमकिटतां झेमकिटतां झेमकिटतां
ತಾಂ ಜಣು ತಕ ತೈ ಜಣು ತಕ ಜಣು ತಕ ಜಣು ತಕ ತಾಂ ಜೇಮ್ ಕಿಟ ತಾಂ ಜೇಮ್ ಕಿಟ ತಾಂ ಜೇಮ್ ಕಿಟ ಜೇಮ್ ಕಿಟ ಜೇಮ್ ಕಿಟ ತಾಂ ಜಣು ತಕ ತಾಂ ಜಣು ತಕ ತೈ ಜಣು ತಕ ಜಣು ತಕ ಜಣು ತಕ ತಾಂ ಜೇಮ್ ಕಿಟ ತಾಂ ಜೇಮ್ ಕಿಟ ತಾಂ. ले 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 गा ले 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 गा ले 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 गा ले 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 गा ले 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 गा ले 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 गा.
ಎಲ್ಲರಿಗೂ ನಮಸ್ಕಾರ. ಯಶಸ್ವಿ ಕಲಾವೃಂದ ಕೂಮೆ ರಿಜಿಸ್ಟರ್ಡ್ ತೆಕ್ಕಟ್ಟೆ, ಕೈಲಾಸ ಕಲಾಕ್ಷೇತ್ರ ಟ್ರಸ್ಟ್ ರಿಜಿಸ್ಟರ್ಡ್ ತೆಕ್ಕಟ್ಟೆ, ಧಮನಿ ಟ್ರಸ್ಟ್ ರಿಜಿಸ್ಟರ್ಡ್ ತೆಕ್ಕಟ್ಟೆ ಹಾಗೂ ದಿಮ್ಸಾಲ್ ಫಿಲಿಮ್ಸ್ ಇವರ ಸಂಯುಕ್ತಾಶ್ರಯದಲ್ಲಿ 25 ದಿನಗಳ ಕಾಲ ನಡೆದ ಈ ಬೇಸಿಗೆ ಶಿಬಿರದಲ್ಲಿ ತಯಾರಾದ ಮಕ್ಕಳ ನಾಟಕ ಲಂಬಕರ್ಣನ ಉಷ್ಣೀಷ. ರಚನೆ ಲೀಲಾ ಗರಡಿ, ನಿರ್ದೇಶನ ರಂಜಿತ್ ಶೆಟ್ಟಿ ಕುಕ್ಕುಡೆ. ಪ್ರೇಕ್ಷಕರಲ್ಲಿ ಒಂದು ವಿನಂತಿ, ದಯಮಾಡಿ ನಿಮ್ಮ ಮೊಬೈಲ್ ಫೋನ್ಸ್ಗಳನ್ನು ಸೈಲೆಂಟ್ ಮೋಡ್ನಲ್ಲಿಡಿ ಅಥವಾ ಸ್ವಿಚ್ ಆಫ್ ಮಾಡಿ ನಾಟಕಕ್ಕೆ ದಯಮಾಡಿ ಸಹಕರಿಸಿ. ಫ್ಲ್ಯಾಶ್ ಬಳಸಿ ಫೋಟೋ ಹಾಗೂ ವಿಡಿಯೋಗಳನ್ನು ದಯಮಾಡಿ ತೆಗಿಬೇಡಿ. ಇದೀಗ ನಿಮ್ಮ ಮುಂದೆ ನಾಟಕ ಲಂಬಕರ್ಣನ ಉಷ್ಣೀಷ.
ಲಂಬಕರ್ಣ ಬಂದ ನೋಡು, ತಲೆ ಮೇಲೆ ಕಿರೀಟ ಚಂದ ನೋಡು. ಲಂಬಕರ್ಣ ಬಂದ ನೋಡು, ತಲೆ ಮೇಲೆ ಕಿರೀಟ ಚಂದ ನೋಡು. ಲಂಬಕರ್ಣ ಬಂದ ನೋಡು, ತಲೆ ಮೇಲೆ ಕಿರೀಟ ಚಂದ ನೋಡು. ಲೇ 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 ಲಾ ಹೇಳಿ ಲೇ 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 ಲಾ ಲೇ 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 ಲಾ ಹೇಳಿ ಲೇ 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 ಲಾ ನಾನ ನಾ ಪಿತನೋ ನಮ್ಮೂರ ಕಣ್ಮಣಿಯ ನಾನ ನಾ ಪಿತನೋ ನಮ್ಮೂರ ಕಣ್ಮಣಿಯ ಲೇ 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 ಲಾ ಹೇಳಿ ಲೇ 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 ಲಾ ಅಂದದ ಮೋರೆಯ ಸುಂದರಗೊಳಿಸಲು ಕತ್ತರಿಸುವೆನು ಚಂದದಿ ಕೂದಲ ಕತ್ತರಿಸುವೆನು ಅಂದದ ಮೋರೆಯ ಸುಂದರಗೊಳಿಸಲು ಚಂದದಿ ಕೂದಲ ಕತ್ತರಿಸುವೆನು ಚಂದದಿ ಕೂದಲ ಕತ್ತರಿಸುವೆನು ಲೇ 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 ಲಾ ಹೇಳಿ ಲೇ 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 ಲಾ ರಾಜನ ಗುಂಗುರು ಕೂದಲು ಬೆಳೆದು ತಲೆಬಾರ ಹೆಚ್ಚಿ ಕಿರಿಕಿರಿಯಂತೆ ತಲೆಬಾರ ಹೆಚ್ಚಿ ಕಿರಿಕಿರಿಯಂತೆ ರಾಜನ ಗುಂಗುರು ಕೂದಲು ಬೆಳೆದು ತಲೆಬಾರ ಹೆಚ್ಚಿ ಕಿರಿಕಿರಿಯಂತೆ ತಲೆಬಾರ ಹೆಚ್ಚಿ ಕಿರಿಕಿರಿಯಂತೆ ನಾವಲ್ಲಿ ಹೋಗಿ ಕೈ ಚಳ್ಕ ತೋರಿ ರಾಜನ ಮೆಚ್ಚಿಸಿ ಮನವ ಗೆಲ್ಬೇಕು ರಾಜನ ಮೆಚ್ಚಿಸಿ ಮನವ ಗೆಲ್ಬೇಕು ರಾಜನ ಮೆಚ್ಚಿಸಿ ಮನವ ಗೆಲ್ಬೇಕು ಲೇ 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 ಲಾ ಹೇಳಿ ಲೇ 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 ಲಾ ಹೇಳಿ ಲೇ 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 ಲಾ ಹೇಳಿ ಲೇ 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 ಲಾ ಪ್ರಭುಗಳಿಗೆ ಇಂದ್ರನಿಂದ ಪ್ರಶಸ್ತಿ ರೂಪದಲ್ಲಿ ಒಂದು ಸ್ತ್ರೀ ಸಿಕ್ಕಿದೆ ಅಲ್ಲ, ಅದನ್ನ ಹತ್ತಿರದಿಂದ ನೋಡೋ ಭಾಗ್ಯ ನನ್ನದಂತ. ಪುಟ್ಟಣ್ಣ ಬಹಳ ಅದೃಷ್ಟವಂತ. ಪುಟ್ಟಣ್ಣ ಬಹಳ ಅದೃಷ್ಟವಂತ ಅಂದ್ರಲ್ಲ, ಯಾಕೆ?
ಲೇ 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 ಲಾ ಹೇಳಿ ಲೇ 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 ಲಾ 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 ಲೇ ಲೇ ಲಾ 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 ಲೇ ಲಾ ಲಾ ಲೇ 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 ಲಾ 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 झेम कीटता झेम कीटता झेम कीटता झेम किटताम झेम किटताम झेम किट झेम किट झेम किटताम जणु तक ताम जणु तक तई जणु तक ताम झेम किटताम झेम किटताम झेम किट झेम किट झेम किटताम जणु तक ताम जणु तक तई जणु तक ताम झेम किटताम झेम किटताम झेम किट झेम किट झेम किटताम जणु तक ताम जणु तक तई जणु तक ताम झेम किटताम झेम किटताम झेम किट झेम किट झेम किटताम जणु तक ताम जणु तक तई जणु तक ताम झेम किटताम झेम किटताम झेम किट झेम किट झेम किटताम जणु तक ताम जणु तक तई जणु तक ताम झेम किटताम झेम किटताम झेम किट झेम किट झेम किटताम जणु तक ताम जणु तक तई जणु तक ताम झेम किटताम झेम किटताम ಗುಡ್ಡಣ್ಣ 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 ಗುಡ್ಡಣ್ಣ
ತನ ನನ 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 ತನ ನನ 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 ಗುಟ್ಟಣ್ಣ ತನ ನನ 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 ತನ ನನ 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 ಗುಟ್ಟಣ್ಣ ತನ ನನ 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 ತನ ನನ 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 ಗುಟ್ಟಣ್ಣ. ತನ ನನ 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 ತನ ನನ ನನ
ಇವತ್ತು ಬೆಳಗ್ಗೆಯಿಂದ ತನ್ನ ನನ್ನ 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 ತನ್ನ ನನ್ನ ನನ್ನ ಗುಟ್ಟಣ್ಣ ತನ್ನ ನನ್ನ ನನ್ನ ಗುಟ್ಟಣ್ಣ ತನ್ನ ಗುಟ್ಟಣ್ಣ ಅಯ್ಯಯ್ಯಯ್ಯಯ್ಯಯ್ಯಯ್ಯೋ ಗುಟ್ಟಣ್ಣ ನೋಡೇ ಬಿಟ್ಟ ಗುಟ್ಟಣ್ಣ ನೋಡೇ ಬಿಟ್ಟ ಅಲ್ಲಲ್ಲೇ ಅಲ್ಲೇಸ ಅಲ್ಲಲ್ಲೇ ಅಲ್ಲೇಸ ಅಯ್ಯಯ್ಯಯ್ಯಯ್ಯಯ್ಯಯ್ಯೋ ರಾಜನ ಕಿವಿ ಕಟ್ಟ ಕಿವಿ ಗುಟ್ಟಣ್ಣ ನೋಡೇ ಬಿಟ್ಟ ಅಲ್ಲಲ್ಲೇ ಅಲ್ಲೇಸ ಅಲ್ಲಲ್ಲೇ ಅಲ್ಲೇಸ ಆದರೆ ದಿನ ಕಳೆದಂತೆ ಅವನ ನಟನೆಯ ಹೊಟ್ಟಿನೋವು ನಿಜವೇ ಆಯಿತು. ಪಾಪ ಅರಮನೆಯ ದೊಡ್ಡ ಗುಟ್ಟಿನ ಬೀಜವನ್ನು ನುಂಗೇ ಬಿಟ್ಟ ಗುಟ್ಟಣ್ಣ ಹೊಟ್ಟೆ ನೋವು ಬರದೆ ಏನಾಗ್ತದೆ ಹೇಳಿ? ಆ ನೋವಿಗೆ ಏನೇನೋ ಉಪಾಯ ಮಾಡಿದ. ಗಾಂಧಿ ವೈದ್ಯರ ಬಳಿಗೆ ಬಂದ. ತುರುರುರು ಪಬಂ ಪಂ ತುರುರುರು ಪಬಂ ಪಂ ತುರುರುರು ಪಬಂ ಪಂ ತರಾರರ ತುರುರುರು ಪಬಂ ಪಂ ತರಾರರ ತರಾರರ ಡಾಕ್ಟರ್ ಸರಳ ತುಂಬಾನೇ ವಿರಳ. ಏನಾಗಿದೆ? ಕತ್ತಿಯಲ್ಲಿ ಕತ್ತಿಯಾಗಿ
ರಾ 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 ರಾ. ಅಳಿಯಂದಿರಿಗಾಗಿ ಹುಡುಕಿದಳು. ಮಗಳೇ, ಓ ಮಗಳೇ, ಅವರಿಗೆ ಕೊಡ್ಬೇಳೆ, ಮತ್ತೆ ಎಲ್ಲ ಮಾಡ್ಕೊಡ್ತಿದ್ದೀನಿ. ಅಯ್ಯೋ ಅದೆಲ್ಲ ತಿನ್ನೋ ಭಾಗ್ಯ ಅವರಿಗೆ ಎಲ್ಲಿದೆ ಅಮ್ಮ? ಅದ್ಯಾಕೆ ಮಗಳೇ ಹಾಗೆ ಹೇಳ್ತೀಯ? ಅವರಿಗೆ ತಾಳಲಾದ ಹೊಟ್ಟೆ ನೋವು. ಅಯ್ಯೋ ನಮ್ಮ ಒಡೆದ ದೃಷ್ಟಿಯಾಗಿಯೇ ಮಹಾರಾಜ ಪೂಜಕ ಕರ್ತರ ಮೇಲೆ ದೃಷ್ಟಿ ಆಗದೆ ಇರತ್ತ ದೃಷ್ಟಿ ತೆಗೆದ್ರೆ ಸರಿ ಹೋಗುತ್ತೆ. ಎದುರು ಬಂದಿರೋರ್ ಕಣ್ಣು ಎಲ್ಲ ಸುತ್ತಾರಿ ಹಾ ನೋಡಿದ್ರಾ ಎಷ್ಟು ದೃಷ್ಟಿಯಾಗಿತ್ತು. ಈಗ ನಾನು ದೃಷ್ಟಿ ತೆಗೆದಿದ್ದೀನಿ, ಎಲ್ಲ ಸರಿ ಹೋಗುತ್ತೆ. ಅಷ್ಟಾದ್ರೆ ಸಾಕತ್ತೆ. ಸಾಕು ಅತ್ತೆ. ಸರಿ ನೀವಿನ್ ಹೋಗಿ ಮಲ್ಕೊಳ್ಳಿ. ಆದರೂ ಅವರ ಹೊಟ್ಟೆ ನೋವು ಹೋಗಲಿಲ್ಲ. ಜನರೆಲ್ಲ ಮನೆಗೆ ಬಂದು ರಾತ್ರಿ ಭವಿಷ್ಯದ ಬಗ್ಗೆ ಕೇಳುವವರೇ. ಅದರಿಂದ ತಪ್ಪಿಸಿಕೊಳ್ಳಲು ಗುಟ್ಟಣ್ಣ ತನ್ನ ಮುತ್ತಜ್ಜಿಯ ಬಳಿಗೆ ಹೋದ. ದೂರ ಪ್ರಯಾಣಿಸಿ ಗುಟ್ಟಣ್ಣ ತನ್ನ ಅಜ್ಜಿಯ ಮನೆಗೆ ಬಂದ. ಅಜ್ಜಿ, ಓ ಅಜ್ಜಿ. ನಾನ್ ಚೆನ್ನಾಗಿದ್ದಾರೆ ಅಜ್ಜಿ. ಈ ಹಾಳಾದ ಹೊಟ್ಟೆ ನೋವಂತೂ ಬಿಡ್ತಾನೇ ಇಲ್ಲ. ಎಲ್ಲರ ಹತ್ರನೂ ಹೋದೆ. ಗುಟ್ಟ, ಯಾವ ಗುಟ್ಟು ಇಲ್ಲ. ಗಾಬರಿ ಆಗ್ಬೇಡ ಮಗ, ನಂಗೆ ವಯಸ್ಸಾಗಿದೆ. ಯಾರು ನನ್ನ ಹತ್ರ ಮಾತಾಡಿಲ್ಲ. ನಂಗೆ ಯಾರ ಬೈಯಲ್ಲೂ ಬೇಡ. ನಿನ್ ಹೊಟ್ಟೆಯಲ್ಲಿ ಏನ್ ಹುಟ್ಟಿದೋ ಅದು ನನ್ನ ಹತ್ರ ಹೇಳ್ಬಿಡು. ನಾನು ಯಾರ ಹತ್ರನೂ ಹೇಳಲ್ಲ. ಇಲ್ಲ, ನಾನು ಯಾರಿಗೂ ಹೇಳಲ್ಲ. ಅಲ್ಲ ನನ್ಗೆ ಯಾವ ಗುಟ್ಟು ಗೊತ್ತಿಲ್ಲ. ಹೋಗ್ಲಿ ಬಿಡಿ. ಇವಷ್ಟು ಗಾಬರಿ ಆಗೋದಿದ್ರೆ ನನ್ನ ಹತ್ರನೂ ಹೇಳ್ಬೇಡ. ಅದಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ. ಏನು ಉಪಾಯ ಅಜ್ಜಿ? ಕಾಡಿಗೆ ಹೋಗಿ ಒಂದ್ ಮರಕ್ಕೆ ಹೇಳ್ಬಿಡು. ಒಟ್ನಲ್ಲಿ ನಿನ್ ಹೊಟ್ಟೆಯಿಂದ ಗುಟ್ಟು ಹೊರ ಬಂದ್ರೆ ಆಯ್ತು. ಎಂತ ಉಪಾಯ ಅಜ್ಜಿ? ನಾನು ಇವತ್ತೇ ಹೋಗಿ ನನ್ನ ಗುಟ್ಟಿನ ಗಂಟ ಎದೆ ಬರ್ತೀನಿ. ಅಷ್ಟು ಮಾಡಿ ಹಾಯಾಗಿರೋದ. ತನ್ನ ಗುಟ್ಟಣ್ಣ ತನ್ನ ಗುಟ್ಟಣ್ಣ ಗುಟ್ಟಣ್ಣ
ರಾಜನ ಕಿವಿ ಕತ್ತೆ ಕಿವಿ. ಇದೋ ನೋಡಿರಿ ನನ್ನ ಕತ್ತೆ ಕಿವಿ. ಪ್ರಭುಗಳ ಕತ್ತೆ ಕಿವಿಗಳು ಎಲ್ಲ ಎಲ್ಲಿ ಮಾಯವಾದವು? ಇದೆಲ್ಲ ನನ್ನ ಕಂತೆ. ಎಲ್ಲ ಆಶ್ಚರ್ಯವಾಗಿದೆ ಅಲ್ಲ. ಗೀಯಗ ಗಾಗಿಯಗ ಗೀಯ ಗೀಯಗ ಗೀಯಗ ಗಾಗಿಯಗ ಗೀಯ ಗೀಯಗ. ಆಡು ಮಕ್ಕಳು ನಾವು ನೀತಿಯ ಪೇಳಿವಿ, ಒಳ್ಳೆ ಮನದಿ ನೀವು ಕೇಳಬೇಕು, ಅಕ್ಕ ಕೇಳಬೇಕು, ಅಣ್ಣ ಕೇಳಬೇಕು. ಆಡು ಮಕ್ಕಳು ನಾವು ನೀತಿಯ ಪೇಳಿವಿ, ಒಳ್ಳೆ ಮನದಿ ನೀವು ಕೇಳಬೇಕು, ಅಕ್ಕ ಅಣ್ಣ. ಮಾಡಿದ ತಪ್ಪನ್ನು ಒಪ್ಪೋ ಮನವ ಮಾಡಿ, ಪಾಪ ಕಳೆದು ಹಗುರಾಗಬೇಕು, ಹಗುರಾಗಬೇಕು. ಒಪ್ಪೋ ಮನವ ಮಾಡಿ, ಪಾಪ ಕಳೆದು ಹಗುರಾಗಬೇಕು, ಹಗುರಾಗಬೇಕು. ಗೀಯಗ ಗಾಗಿಯಗ ಗೀಯ ಗೀಯಗ ಗೀಯಗ ಗಾಗಿಯಗ ಗೀಯ ಗೀಯಗ ಗೀಯಗ ಗಾಗಿಯಗ ಗೀಯ ಗೀಯಗ ಗೀಯಗ ಗಾಗಿಯಗ ಗೀಯ ಗೀಯಗ ಗೀಯಗ ಗಾಗಿಯಗ
ನಾಟಕದ ಬಗ್ಗೆ ಅನಿಸಿಕೆ ಹೇಳೋರು ಯಾರು ಇದ್ದರೆ ದಯವಿಟ್ಟು ಮುಂದೆ ಬಂದು ಹೇಳಿದ್ರೆ ನಮಗೂ ನೆಕ್ಸ್ಟು ತಿದ್ಕೊಳ್ಳಿಕ್ಕೆ ಹೆಲ್ಪ್ ಆಗ್ತದೆ. ಏನಾದರೂ ಇದಿದ್ರೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋ ನಿಮ್ಮ ಸಣ್ಣ ಅಭಿಪ್ರಾಯ ಕೊಟ್ಟರೆ ನಮಗೂ ನೆಕ್ಸ್ಟು ಹೆಲ್ಪ್ ಆಗ್ತದೆ. ದಯವಿಟ್ಟು ಎಲ್ಲ ಸಂಗೀತದವರು, ನಿರ್ದೇಶಕರು ವೇದಿಕೆ ಮೇಲೆ ಬರಬೇಕು. ಪ್ರಥಮತವಾಗಿ ಎಲ್ರಿಗೂ ವಂದನೆಗಳು. ಬಹಳ ಒಂದು ಅದ್ಭುತವಾದ ನಾಟಕ, ಮಕ್ಕಳ ನಾಟಕವನ್ನು ನಾವೀಗ ವೇದಿಕೆ ಮೇಲೆ ನೋಡಿದ್ದೇವೆ. ಇದನ್ನು ಬಹಳ ಕಡಿಮೆ ಅವಧಿಯಲ್ಲಿ, ಯಾಕಂತ ಹೇಳಿದರೆ ಮಕ್ಕಳಿಗೆ ಈ ಎಲ್ಲ ಒಂದು ರಂಗಕಲೆಗಳನ್ನು ಇಷ್ಟು ಕಡಿಮೆ ಅವಧಿಯಲ್ಲಿ ಮೂಡಿಸುವುದು ಅಷ್ಟು ಸುಲಭವಾದ ಬಹಳ ಕಠಿಣವಾದ ಕೆಲಸವೇ. ಹಾಗೆ ರಂಜಿತ್ ಅವರು ಬಹಳ ಚೆನ್ನಾಗಿ ಮಕ್ಕಳನ್ನು ತೊಡಗಿಸಿಕೊಂಡು ಹಾವಭಾವ, ಒಂದು ನೀನಾಸಂ ಅಥವಾ ರಂಗಾಯಣದಲ್ಲಿ ನೋಡಿದಂಥ ಅನುಭವವನ್ನೇ ನಮಗೆ ಇಲ್ಲಿ ಕೊಟ್ಟಿದೆ. ಬಹಳಷ್ಟು ಮಕ್ಕಳನ್ನು ತೊಡಗಿಸಿಕೊಂಡು ಎಲ್ಲ ಮಕ್ಕಳಲ್ಲಿ ಕೂಡ ಹಾವಭಾವ ಪ್ರತಿಯೊಂದು ಕೂಡ ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಆ ಧ್ವನಿಯ ಏರಿಳಿತ ಇರ್ಬೋದು, ಪ್ರತಿಯೊಂದು ಕೂಡ ಬಹಳ ಚೆನ್ನಾಗಿ ಮಕ್ಕಳಿಂದ ಮೂಡಿಸಿದ್ದಾರೆ. ಆ ಒಂದು ಸ್ಟೇಜ್ ಫಿಯರ್ ಬಹುಶಃ ಯಾವ ಮಕ್ಕಳಲ್ಲಿ ಕೂಡ ನೋಡಲಿಲ್ಲ ನಾವು, ಅಷ್ಟು ಚೆನ್ನಾಗಿ ಮೂಡಿ ಬಂತು. ಮಕ್ಕಳನ್ನು ತಮ್ಮ ಎಲ್ಲ ಅಭಿನಯವನ್ನು ತುಂಬ ಚೆನ್ನಾಗಿ ವ್ಯಕ್ತಪಡಿಸಿದ್ರು. ಇಷ್ಟು ಸಿದ್ಧತೆ ಕಡಿಮೆ ಅವಧಿಯಲ್ಲಿ ಸಿದ್ಧಗೊಳಿಸಿದಂತಹ ನಿರ್ದೇಶಕರಾದ ರಂಜಿತ್ ಕುಕ್ಡೆ ಹಾಗೆ ಎಲ್ಲರಿಗೂ ಕೂಡ ಈ ಒಂದು ಯಾರೆಲ್ಲ ಸಹಕಾರ ಇದೆ ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ ಮಕ್ಕಳನ್ನು ವೇದಿಕೆಯಲ್ಲಿ ಇಷ್ಟು ಯಾವುದೇ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇಲ್ಲದೆ ಅಭಿನಯಿಸಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ರಿಗೂ ಮತ್ತೊಮ್ಮೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಎಲ್ಲ ಪೋಷಕರ ಪರವಾಗಿ ಎಲ್ರಿಗೂ ಕೂಡ ತುಂಬು ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತೇವೆ.